ತಾಯ್ಲೂರು ಗ್ರಾಮದ ಬತ್ತೇಶ್ವರ ಸಿದ್ದೇಶ್ವರ ಸ್ವಾಮಿಯ ಒಂದು ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಕುರುಬ ಸಮಾಜದ ಈ ಒಂದು ದೇವರ ಆರಾಧಕರಾದಂಥ ಎಲ್ಲ ಸುಮಾರು 160 ಕುಟುಂಬಗಳು, ಹೆಚ್ಚಾಗಿ 2,000 ಕುಟುಂಬಗಳು ಈ ಒಂದು ದೇವರ ಕಾರ್ಯಕ್ರಮ ಸೇರತಕ್ಕಂಥ ಒಂದು 2,000 ಕುಟುಂಬಗಳು ಹೆಚ್ಚಾಗಿ ಈ ಒಂದು ದೇವರವನ್ನು ಆಚರಣೆ ಮಾಡ್ಕೊಂಬಂದು ಅನಾದಿ ಕಾಲದಿಂದನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕಾರಣಾಂತರಗಳಿಂದ ಈ ಒಂದು ಜಾಗ ಅನೇಕರ ದುಷ್ಟರ ಪಾಲಾಗಿತ್ತು. ಸೊ ಅದನ್ನೆಲ್ಲ ಇವತ್ತೊಂದು ದಿವಸ ರಕ್ಷಣೆ ಮಾಡಿ ಒಂದು ಆ ಕುರುಬ ಸಮಾಜದ ಎಲ್ಲ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಸ್ಥಳವನ್ನು ಒಂದು ಹೊತ್ತುವರಿಯಿಂದ ತೆರವುಗೊಳಿಸಿಕೊಂಡು ಈ ಒಂದು ಮಹತ್ತರ ಕಾರ್ಯವನ್ನು ಬೃಹದಾಕಾರವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಸ್ವಾಮಿಗೆ ಒಂದು ನೆಲೆಯನ್ನು ನೆಲೆಸಿ ಇವತ್ತೊಂದು ದಿವಸ ಇಲ್ಲಿ ಆ ಕುಂಭಾಭಿಷೇಕ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಆ ಸಮಾಜದ ದೇವರ ಕಾರ್ಯಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಏನು ಈ ದೇವರ ಆರಾಧಕರಾಗಿ ಸುಮಾರು 2,000ಕ್ಕೂ ಹೆಚ್ಚು ಕುಟುಂಬಗಳಿದೆ, ಅವ್ರಿಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಾಗಿ ಇಲ್ಲಿ ಜಾತ್ರೆಯ ವಿಶೇಷವಾಗಿ ಯಾವಾಗ ಅವರು ಏನು ಯಾವ ರೀತಿ ಒಂದು ಶಾಸ್ತ್ರೋಕ್ತವಾಗಿ ಅವರು ನಡ್ಸ್ಕೊಂಡು ಬರ್ತಾಯಿದ್ರು ಆ ರೀತಿ ಮುಂದೇನು ನಡೀಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ್ ಅವರು ಬಹಳ ಹೆಚ್ಚಾಗಿ ತೊಡಗಿಸ್ಕೊಂಡು ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ರೀತಿಯ ಒಂದು ದೇವ್ರ ಕಾರ್ಯಗಳು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅವ್ರ ಜೊತೆಗೆ ನಮ್ಮ ವೆಂಕಟೇಶ್ ಗೌಡರು, ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು, ನಮ್ಮ ಗ್ರಾಮ ಪಂಚಾಯತಿ ತಾಯ್ಲೂರು ಅಧ್ಯಕ್ಷರಾದಂಥವರು ಅಧ್ಯಕ್ಷರು ಮತ್ತು ಮಂಜು ಅವರು, ಮತ್ತು ನಮ್ಮ ದೇವರಾಜ ಸಹೋದರಾದಂಥ ರಾಜು ಅವರು, ಇನ್ನೂ ಅನೇಕ ಮುಖಂಡರುಗಳು ನಮ್ಮ ಭಾಗದ ತಾಲೂಕಿನ ಎಲ್ಲರೂ ಈ ಒಂದು ಭಗವಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಮತ್ತು ನಮ್ಮ ಶ್ರೀನಿವಾಸ್ ಮತ್ತು ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ, ಮತ್ತು ಈ ಕಾರ್ಯಕ್ಕೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ.